ಹೇ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು DMG ಬ್ಲಾಗ್ಸ್. ನಾನು ದೇವಿ. ಸೊ ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಡೈಪರ್ ರ್ಯಾಷಸ್ ಹೆಂಗಾಗುತ್ತೆ, ಡೈಪರ್ ರ್ಯಾಷಸ್ ಆದಾಗ ಹೆಂಗೆ ಟ್ರೀಟ್ ಮಾಡಬೇಕು, ನಾನು ಯಾವ ಡೈಪರ್ ಯೂಸ್ ಮಾಡ್ತೀನಿ, ಸೊ ಈ ಥರ ಎವ್ರಿಥಿಂಗ್ ರಿಲೇಟೆಡ್ ಟು ದ ಡೈಪರ್ಸ್ ಅಥವಾ ಡೈಪರ್ ರ್ಯಾಷಸ್ ಬಗ್ಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಂಡ್ವರೆಗೂ ವೀಡಿಯೋನ ನೋಡಿ. ನಾನು ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವೀಡಿಯೋಸ್ನ ಮಾಡ್ತಿರ್ತೀನಿ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಇನ್ಸ್ಟಾಗ್ರಾಮಲ್ಲೂ ಆ್ಯಕ್ಟಿವ್ ಆಗಿರ್ತೀನಿ, ಸೊ ಅಲ್ಲೂ ಫಾಲೋ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಇವಾಗ ಡೈಪರ್ ಯೂಸ್ ಮಾಡೋದು ವಿಚ್ ಇಸ್ ವೆರಿ ವೆರಿ ಕಾಮನ್ ಅಥವಾ ವಿಚ್ ಈಸ್ ವೆರಿ ನೆಸೆಸರಿ ಇವಾಗ ಡೈಪರ್ ಯೂಸ್ ಮಾಡೋದು. ಸೊ ನಮ್ಮ ಜನ್ರೇಷನಲ್ಲಿ ಎಸ್ಪೆಷಲಿ ಹೇಳಬೇಕು ಅಂದರೆ, ಸೊ ಯಾಕೆಂದರೆ ಈ ನ್ಯಾಪಿನ್ ಯೂಸ್ ಮಾಡಿ ಅದನ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಇವಾಗ ಡೈಪರ್ ಯೂಸ್ ಮಾಡೋದ್ರಿಂದ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನನಗೆ ಬಂದರೆ ಅಥವಾ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಂದರೆ, ನಾನು ಡೈಪರ್ ರ್ಯಾಷಸ್ ಅಂದಾಗ 2 ಇನ್ಸಿಡೆಂಟ್ಸ್ ನನಗೆ ಯಾವಾಗಲೂ ಜಾಸ್ತಿ ನೆನಪಾಗೋದು. ಸೊ ಫಸ್ಟ್ ಒನ್ ಬಂದು ಅವಿ ಟೈಮಲ್ಲಿ. ಸೊ ನೀವು ಫಸ್ಟ್ ಟೈಮ್ ನಾನು ವೀಡಿಯೋಸ್ನ ನೋಡ್ತಿದ್ರೆ, ಸೊ ನಂಗೆ 3 years ಓಲ್ಡ್ ಒಬ್ಬ ಮಗ ಇದ್ದಾನೆ. ಸೊ ಅವನ ಟೈಮಲ್ಲಿ ಅಥವಾ ಅವನಿಗೆ 1.5 year ಇರ್ಬೋದು. ಸೊ ಆವಾಗ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಸೊ ಆಫೀಸ್ಗೆ ಹೋಗ್ತಿದ್ದೆ ಆವಾಗ. ಸೊ ಆಫೀಸ್ಗೆ ಹೋಗಿದ್ದೆ ಅವತ್ತು. ಸೊ ನನಗೆ ಸಂಜು ಕಾಲ್ ಮಾಡ್ತಾನೆ ಇದ್ದ, ಬಾ ಮನೆಗೆ ಬೇಗ, ಪಾಪು ಹೇಳ್ತಿದ್ದಾನೆ ಯಾಕೋ, ಬಾ ಮನೆಗೆ ಬೇಗ ಅಂತ. ಸೊ ಅವ್ನು ಯಾವತ್ತೂ ಜಾಸ್ತಿ ಹೇಳೋದಿಲ್ಲ, ಜಾಸ್ತಿ ಹಠ ಮಾಡಿದಿಲ್ಲ. ಈಸ್ ವೆರಿ ಗುಡ್ ಚೈಲ್ಡ್ ಆ ಥರ ನೋಡೋಕೆ ಹೋದರೆ. ಸೊ ಯಾಕೆ ಹಿಂಗೆ ಹೇಳ್ತಿದ್ದಾನೆ ಅಂತ ನಂಗೆ ಫುಲ್ ಕನ್ಫ್ಯೂಸ್ ಆಗ್ತಿತ್ತು, ಅಥವಾ ಅದಕ್ಕೆ ಏನು ಕಳ್ತಿರ್ಬೋದು ಅಂತ ಎಲ್ಲದು ನನ್ನ ತಲೆಗೆ ಏನು ಬರ್ತದೆ ಅದೆಲ್ಲ ಹೇಳಿದ್ದೆ ಅವಾಗ. ಸೊ ಎಲ್ಲದು ಚೆಕ್ ಮಾಡಿದ್ರು, ಓಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಫಿಕ್ಸ್ ಆದ್ವಿ ಇವಾಗ. ಸೊ ಓಕೆ ಅಂತ ನಮ್ಮ ಮನೇಲಿ ಹೋಗಿ ಚೆಕ್ ಮಾಡಿದ್ರೆ ಇಟ್ ಈಸ್ ಎ ಡೈಪರ್ ರ್ಯಾಶ್. ಸೊ ಫಸ್ಟ್ ಟೈಮ್ ನಾನು ಅವ್ನಿಗೆ ಅಷ್ಟೊಂದು ಆಗೋದು ನೋಡಿದ್ದು ಡೈಪರ್ ರ್ಯಾಷಸ್ಸು. ಫುಲ್ ರೆಡ್ ಆಗಿಬಿಟ್ಟಿತ್ತು. ಆ ಫುಲ್ ಡೈಪರ್ ಏರಿಯಾ ಏನಿದೆ ಅದು ಫುಲ್ ರೆಡ್ ಆಗಿತ್ತು. ಆ್ಯಂಡ್ ಈ ವಾಸ್ ಕಾನ್ಸ್ಟೆಂಟ್ಲಿ ಗೆಟಿಂಗ್ ಇರಿಟೇಟೆಡ್. ಸ್ವಲ್ಪ ಅಳ್ತಾನೂ ಇದ್ದ ಜಾಸ್ತಿ. ಸೊ ಅದು ನೋಡಿ ಐ ಫೆಲ್ಟ್ ರಿಯಲಿ ಬ್ಯಾಡ್. ಓಕೆ ಇಷ್ಟೊಂದು ಆಗಿದೆಯಲ್ಲ ಅಂತ ನಂಗೆ ತುಂಬ ಬೇಜಾರಾಯಿತು ಆವಾಗ. ಸೊ ದ್ಯಾಟ್ ಈಸ್ ವೆನ್ ಸೊ ಈ ಡೈಪರ್ ರ್ಯಾಷಸ್ ಅಂದರೆ ನನಗೆ ಅದೇ ನೆನಪಾಗುತ್ತೆ. ಅಷ್ಟೊಂದು ಆಗಿದ್ದು ಅವನಿಗೆ ಅದು ಫಸ್ಟ್ ಟೈಮ್ ಆ್ಯಂಡ್ ಲಾಸ್ಟ್ ಟೈಮು. ಸೊ ಅದಾದಮೇಲೆ ಮತ್ತೆ ಅಷ್ಟಾಗಿ ಬಿಡಲೇ ಇಲ್ಲ. ಅದಾದಮೇಲೆ ಒಂದು 2 years ಆದಮೇಲೆ ಪಾಟಿ ಟ್ರೈನು ಮಾಡಿಬಿಟ್ವಿ ಅವ್ನಿಗೆ. ಇವಾಗ ಡೈಪರು ಸ್ಟಾಪ್ ಮಾಡಿದ್ವಿ, ಡೈಪರ್ ಹಾಕೋದು ಕಂಪ್ಲೀಟಾಗಿ. ಸೊ ಬಟ್ ಡೈಪರ್ ರ್ಯಾಷಸ್ ಅಂದರೆ ನನಗೆ ಅದೇ ನೆನಪಾಗೋದು. ಸೊ ಅಷ್ಟೊಂದು ರೆಡ್ ಆಗಿತ್ತು ಅವನಿಗೆ. ಸೊ ಅವ್ನು ನೋಡಿದ್ರೆ ಸಖತ್ ಬೇಜಾರಾಗ್ತಿತ್ತು ಅವಾಗ. ಸೊ ಮತ್ತೆ ಡಾಕ್ಟ್ರಿಗೆ ಕೇಳಿ ಡಾಕ್ಟ್ರ್ ಏನು ಇನ್ಸ್ಟ್ರಕ್ಷನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ 1 daysಗೆ ಕಡಿಮೆ ಆಯಿತು. ಬಟ್ ಎನಿವೇ ಅದೊಂದು ಇನ್ಸಿಡೆನ್ಸು. ಸೊ ಇನ್ನೊಂದು ಇನ್ಸಿಡೆನ್ಸಿಗೆ ಬಂದರೆ, ನಾವು ಬೇರೆ ಏನೋ ಚೆಕಪ್ಗೆ ಅಂತ ಹೋಗಿದ್ವಿ ಡಾಕ್ಟ್ರ್ ಹತ್ರ. ಸೊ ಆವಾಗ ಒಬ್ಬರು ಏನು ಮಾಡಿದ್ರು, ಒಬ್ಬರು ಪಾಪುನ ಕರ್ಕೊಂಬಂದರು. ಪಾಪು ಬರ್ತಾನೆ ತುಂಬ ಹೇಳ್ತಾ ಇತ್ತು. ಸೊ ಅವರು ಫೀಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು, ಫೀಡ್ ತೊಗೊತಿರ್ಲಿಲ್ಲ, ಇನ್ನೇನೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಏನು ಮಾಡಿದ್ರು ಸಮಾಧಾನ ಆಗ್ತಿರ್ಲಿಲ್ಲ ಪಾಪು. ಸೊ ಆ್ಯಕ್ಚುಲಿ ಅವಾಗ ಡಾಕ್ಟ್ರು ಬೇರೆಯವ್ರನ್ನ ಕನ್ಸಲ್ಟ್ ಮಾಡ್ತಾಯಿದ್ರು. ಸೊ ಅದರಿಂದ ಒಂದು 5 minutes ತೊಗೊಂಡ್ರು ಈಚೆ ಬಂದು ಇವ್ರಿಗೆ ತೊಗೊಳಕ್ಕೆ. ಬಟ್ ಅಲ್ಲಿವರೆಗೂ ಪಾಪು ಕಾನ್ಸ್ಟೆಂಟಾಗಿ ಹೇಳ್ತಿತ್ತು. ಸೊ ನಾವು ಯಾಕೆ ಅಂತ ಕೇಳಿದಾಗ ಮನೇಲಿ ಹಿಂಗೆ ತುಂಬ ಹೇಳ್ತಿತ್ತು, ಅದಕ್ಕೋಸ್ಕರನೇ ಕರ್ಕೊಂಡ್ಬಂದ್ವಿ ಹಾಸ್ಪಿಟ್ಲಿಗೆ ಅಂತ ಅವ್ರು ಹೇಳಿದ್ರು ಪೇರೆಂಟ್ಸು. ಸೊ ಓಕೆ ಅದಾದಮೇಲೆ ಒಳಗಡೆ ಹೋಯ್ತು ಪಾಪು. ಡಾಕ್ಟ್ರು ಚೆಕ್ ಮಾಡಿದ್ರು. ಒಳಗಡೆ ಹೋಗಿ ಒಂದು 5 ನಿಮಿಷಕ್ಕೆ ಪಾಪು ಒಳ್ಳೆ ಸ್ಟಾಪೇ ಮಾಡಿಬಿಡ್ತು. ಐ ವಾಸ್ ಲೈಕ್ ಓಕೆ ಏನಾಯಿತು ಇವಾಗ, ಇಷ್ಟು ಬೇಗ ಸ್ಟಾಪ್ ಆಯ್ತಲ್ಲ ಪಾಪು ಒಳ್ಳೋದು ಅಂತ ನನಗೆ ಐ ವಾಸ್ ಲೈಕ್ ಕ್ಯೂರಿಯಸ್. ಸೊ ಈಚೆ ಕರ್ಕೊಂಬಂದಾಗ ನಾವು ಕೇಳಿದಾಗ ಅವ್ರು ಹೇಳಿದ್ದು ರ್ಯಾಷಸ್ ಆಗಿತ್ತು ಪಾಪುಗೆ. ಸೊ ಅದರಿಂದ ಇಷ್ಟು ಕಂಟಿನ್ಯೂಸ್ ಆಗಿ ಹೇಳ್ತಿತ್ತು. ಸೊ ಡೈಪರ್ ಚೇಂಜ್ ಮಾಡಿ ಸ್ವಲ್ಪ ರ್ಯಾಷ್ ಕ್ರೀಮ್ ಹಾಕಿದ್ಮೇಲೆ ಸಮಾಧಾನ ಆಯಿತು, ಸ್ವಲ್ಪ ಅಳೋದನ್ನ ಸ್ಟಾಪ್ ಮಾಡ್ತು ಅಂತ. ಸೊ ಡೈಪರ್ ರ್ಯಾಷಸ್ನ ಚೆಕ್ ಮಾಡ್ಕೊಂಡಿಲ್ಲ ಅವರು. ಸೊ ಅವರೇ ಏನು ಅಂತ ಗೊತ್ತಿಲ್ಲದೆ ಪಾಪಂಗೆ ಕಂಟಿನ್ಯೂಸ್ ಹೇಳೋದು ನೋಡಿ ಫುಲ್ ಟೆನ್ಷನಾಗಿ ಕರ್ಕೊಂಬಂದಿದ್ರು. ಸೊ ಆವಾಗ ಐ ವಾಸ್ ಲೈಕ್ ಓಕೆ ಅದರಿಂದ ಇಷ್ಟೊಂದು ಅಳ್ತಿದ್ಯಾ ಅಂತ ಅಂದ್ಕೊಂಡೆ. ಸೊ ಇದು ರ್ಯಾಷಸ್ ಅಂದರೆ ನನ್ನ ಪರ್ಸ್ನಲ್ ಇದು 2 ಇನ್ಸಿಡೆಂಟ್ ನನಗೆ ನೆನಪಾಗುತ್ತೆ. ಸೊ ಮೋಸ್ಟ್ಲಿ ನೀವೇನಾದರೂ ಪೇರೆಂಟ್ ಆಗಿದ್ದರೆ ಐ ಆಮ್ ಶ್ಯೂರ್ ನೀವು ಈ ಥರ ಒಂದಷ್ಟು ಎಕ್ಸ್ಪೀರಿಯನ್ಸ್ ಬಂದಿರ್ತೀರಾ, ಅಥವಾ ಒಂದಷ್ಟು ಎಕ್ಸ್ಪೀರಿಯನ್ಸ್ ನಿಮಗೂ ಆಗಿರುತ್ತೆ. ಸೊ ನಿಮ್ಗೆ ಏನು ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಕಮೆಂಟ್ ಮಾಡಿ. ಓಕೆ ಇವಾಗ ಸ್ಟೋರಿ ಟೈಮ್ ಮುಗೀತು, ಆ್ಯಕ್ಚುಯಲ್ ಮ್ಯಾಟ್ರಿಗೆ ಬರೋಣ. ಸೊ ಇವಾಗ ವಾಟ್ ಈಸ್ ಡೈಪರ್ ರ್ಯಾಷಸ್ ಅಂದರೆ, ಸೊ ಆ ಡೈಪರ್ ಏರಿಯಾ ಏನಿರುತ್ತೆ, ಆ ಡೈಪರ್ ಏರಿಯಾದಲ್ಲಿ ರೆಡ್ಡಿಶ್ ಆಗಿರುತ್ತೆ ಸ್ಕಿನ್ನು. ಇಟ್ ಲುಕ್ಸ್ ಲೈಕ್ ಅಲರ್ಜಿ ಆದಾಗ ನಮಗೆ ರೆಡ್ ಆಗಿ ಅದ ಏನಾದರೂ ಕಚ್ಚಿದಾಗ ರೆಡ್ ಆಗುತ್ತಲ್ಲ, ಸೊ ಆ ಥರ ಫುಲ್ ರೆಡ್ ಆಗುತ್ತೆ ಸ್ಕಿನ್ನು. ಸೊ ಅದನ್ನ ಡೈಪರ್ ರ್ಯಾಷಸ್ ಅಂತ ಕರೀತಾರೆ. ಇವಾಗ ಯಾವ್ಯಾವ ರೀಸನಿಂದ ಡೈಪರ್ ರ್ಯಾಷಸ್ ಆಗ್ಬೋದು ಅಂತ ನೋಡ್ತಾ ಹೋದರೆ,
ಸೊ ಫಸ್ಟ್ ಅಥವಾ ಮೋಸ್ಟ್ ರೀಸನ್ ಬಂದು ವೆಟ್ ಡೈಪರ್ಸ್ ಏನಿರುತ್ತೆ, ಸೊ ಅದನ್ನ ಜಾಸ್ತಿ ಟೈಮ್ ಬಿಟ್ಟರೆ ರ್ಯಾಷಸ್ ಆಗೇ ಆಗುತ್ತೆ. ಅದು ಫಿಕ್ಸ್ ಮಾಡ್ಕೊಂಬಿಡಿ. ಸೊ ಅಂದರೆ ಪಾಪು ಇವಾಗ ಸೂಸು ಮಾಡಿರುತ್ತೆ, ನೀವು 1 hour ಆಗಿರುತ್ತೆ, 2 hours ಆಗಿರುತ್ತೆ, 3 hours ಆಗಿರುತ್ತೆ, ನೀವು ಇನ್ನೂ ಡೈಪರ್ ಚೇಂಜೇ ಮಾಡಿರಲ್ಲ, ವೆಟ್ ನ್ಯಾಪೀಸು ಲಾಂಗ್ ಟೈಮ್ ಇರುತ್ತೆ ಅಂದಾಗ ಪಕ್ಕಾ ಡೈಪರ್ ರ್ಯಾಷಸ್ ಆಗುತ್ತೆ. ಇವಾಗ ಇನ್ನೊಂದು ರೀಸನ್ ಏನು ಡೈಪರ್ ರ್ಯಾಷಸ್ ಆಗೋಕ್ಕೆ ಅಂತ ನೋಡ್ತಾ ಹೋದರೆ, ಯಾವ ಥರ ಡೈಪರ್ಸ್ನ ಯೂಸ್ ಮಾಡ್ತಿದ್ದೀರಾ ನೀವು, ಅಂದರೆ ಯಾವ ಕಂಪನಿ ಡೈಪರ್ಸ್ನ ಯೂಸ್ ಮಾಡ್ತಿದ್ದೀರಾ, ಅಥವಾ ಅದು ಎಷ್ಟೊಂದು ಡೈಪರ್ಸ್ ಬಂದು ಯಾವ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ, ಅಥವಾ ಅದು ಏರ್ ಸರ್ಕ್ಯುಲೇಟ್ ಆಗ್ತಿರುತ್ತೆ ಡೈಪರಲ್ಲಿ. ಸೊ ಇದೂ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಒಳ್ಳೆ ಕ್ವಾಲಿಟಿದು, ಒಳ್ಳೆ ವೆಬ್ಸೈಟ್ದು, ಒಳ್ಳೆ ಬ್ರ್ಯಾಂಡೆಡ್ ಡೈಪರ್ ತೊಗೊಂಡ್ರೆ ಸೊ ಅದರಲ್ಲಿ ರ್ಯಾಷಸ್ ಆಗೋದು ಕಡಿಮೆ ಇರುತ್ತೆ. ಬಿಕಾಸ್ ಏರ್ ಸರ್ಕ್ಯುಲೇಟ್ ಆಗೋದು, ಒಳ್ಳೆ ಮೆಟೀರಿಯಲ್ ಯೂಸ್ ಮಾಡಿರ್ತಾರೆ. ಸೊ ಅದರಿಂದ ರ್ಯಾಷಸ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನೊಂದು, ಒಬ್ಬೊಬ್ಬರಿಗೆ ಡೈಪರೇ ಯೂಸ್ ಮಾಡ್ತಿರಲ್ಲ, ನ್ಯಾಪೀಸ್ ಯೂಸ್ ಮಾಡ್ತಿರ್ತಾರೆ, ಕ್ಲಾತ್ ನ್ಯಾಪೀಸ್ ಏನಿರುತ್ತೆ ಅದು ಯೂಸ್ ಮಾಡ್ತಿರ್ತಾರೆ. ಸೊ ಅದರಿಂದನೂ ಒಂದೊಂದ್ಸಲ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವರು ಯಾವ್ದು ಡಿಟರ್ಜೆಂಟ್ ಯೂಸ್ ಮಾಡ್ತಿರ್ತಾರೆ. ಸೊ ಅದರಿಂದನೂ ಅಲರ್ಜಿ ಆಗ್ಬೋದು ಸ್ಕಿನ್ನಿಗೆ. ಸೊ ಅದರಿಂದನೂ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ ಪಾಪುಗೆ. ಸೊ ಇವಾಗ ಡೈಪರ್ ರ್ಯಾಷಸ್ ಆಗದೇ ಇರೋ ಥರ ಹೆಂಗೆ ಪ್ರಿವೆಂಟ್ ಮಾಡೋದು, ಅಥವಾ ಡೈಪರ್ ರ್ಯಾಷಸ್ ಆಗಿದ್ದರೆ ಅದಕ್ಕೆ ಏನು ಟ್ರೀಟ್ಮೆಂಟು ಅಂತ ನೋಡ್ತಾ ಹೋದರೆ, ನಾನು ಆಲ್ರೆಡಿ ಫಸ್ಟ್ ಹೇಳ್ದಂಗೆ, ಸೊ ವೆಟ್ ನ್ಯಾಪೀಸ್ ಏನಿರುತ್ತೆ ಅದನ್ನ ಜಾಸ್ತಿ ಟೈಮ್ ಇರೋಕ್ಕೆ ಬಿಡಬಾರ್ದು. ಸೊ ಏನು ಮಾಡ್ತಿರ್ಬೇಕು, ಅದಕ್ಕೆ ಡೈಪರ್ನ ಅವಾಗ ಚೇಂಜ್ ಮಾಡ್ತಾ ಇರಬೇಕು. ಸೊ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರಿ ಪಾಪುನ. ಸೊ ಪಾಪುನ ಅಬ್ಸರ್ವ್ ಮಾಡಿಕೊಂಡು ಡೈಪರ್ನ ಚೇಂಜ್ ಮಾಡ್ತಾ ಇರಿ. ಎವ್ರಿ 2 to 3 hours ಒಂದ್ಸಲ ಡೈಪರ್ನ ಚೇಂಜ್ ಮಾಡಿ. ಅದಾದಮೇಲೆ ಡೈಪರ್ ಚೇಂಜ್ ಮಾಡೋಕ್ಕಿಂತ, ಒಂದು ಡೈಪರಿಂದ ಇನ್ನೊಂದು ಡೈಪರ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಏರಿಯಾ ಏನಿರುತ್ತೆ ಡೈಪರ್ ಏರಿಯಾನ, ಸೊ ಅದನ್ನ ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಿ. ಲೈಕ್ ಫಾರ್ ಎಕ್ಸಾಂಪಲ್ ಪಾಟಿ ಮಾಡಿರುತ್ತೆ ಅಂದ್ಕೊಳ್ಳಿ ಪಾಪು, ಸೊ ಅದನ್ನ ಕ್ಲೀನ್ ಮಾಡಿದಾಗ ಆ ಏರಿಯಾ ಬಂದು ಡ್ರೈ ಆಗಿರಬೇಕು. ಸೊ ಡ್ರೈ ಆಗೋಕ್ಕೆ ಒಂದು ಮಿನಿಟ್ ಬಿಡಿ, ಅದು ಏರಿಯಾ ಸ್ವಲ್ಪ ಡ್ರೈ ಆಗಲಿ. ಸೊ ಡ್ರೈ ಆದಮೇಲೆ ಮತ್ತೆ ನೆಕ್ಸ್ಟ್ ಡೈಪರ್ನ ಚೇಂಜ್ ಮಾಡಿ. ಸೊ ಇವಾಗ ಆಲ್ರೆಡಿ ರ್ಯಾಷಸ್ ಇದೆ ಅಂದ್ಕೊಳ್ಳಿ. ಸೊ ರ್ಯಾಷಸ್ ಇದ್ರೂ ಅಷ್ಟೇ, ನೀವು ಬೇಗ ಡೈಪರ್ನ ಚೇಂಜ್ ಮಾಡ್ತಾ ಇರಬೇಕು. ಪಾಪು ಸೂಸು ಮಾಡಿದ ತಕ್ಷಣ ನೀವು ಎಷ್ಟು ಬೇಗ ಡೈಪರ್ನ ಚೇಂಜ್ ಮಾಡ್ತೀರಾ, ಸೊ ಅಷ್ಟು ಬೇಗ ಡೈಪರ್ ರ್ಯಾಷಸ್ ಆಗಿದ್ದರೆ ಆಲ್ರೆಡಿ, ಸೊ ಅದನ್ನು ಹೋಗೋಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಾನು ಫಾಲೋ ಮಾಡೋದು ಇದನ್ನೇ. ಸೊ ಡೈಪರ್ ಫ್ರೀ ಟೈಮ್ನ ಕೊಡಿ. ಅಂದರೆ ನೈಟ್ ಟೈಮ್ ಯೂಶ್ವಲಿ ಡೈಪರ್ ಯೂಸ್ ಮಾಡ್ತೀವಿ, ಅಥವಾ ಸ್ನಾನ ಮಾಡಾದಮೇಲೆ ಡೈಪರ್ ಹಾಕ್ತೀನಿ ನಾನು. ಸೊ ಅದಾದಮೇಲೆ ಇನ್ನು ಮಿಕ್ಕಿದ ಟೈಮ್ ಇರುತ್ತೆ, ಈವ್ನಿಂಗ್ ಟೈಮ್ ಸ್ವಲ್ಪ 1 2 hours 3 hours, ಅಥವಾ ಬೆಳಗ್ಗೆ 1 2 to 3 hours ಏನಿರುತ್ತೆ, ಪಾಪು ಯಾವಾಗ ಎದ್ದಿರುತ್ತೆ ಯೂಶ್ವಲಿ. ಸೊ ಆವಾಗ ಡೈಪರ್ ಫ್ರೀ ಟೈಮ್ನ ಕೊಡೋಕ್ಕೆ ಟ್ರೈ ಮಾಡಿ. ಅಂದರೆ ಡೈಪರ್ ಯೂಸ್ ಮಾಡದೆ ಕ್ಲಾತ್ ನ್ಯಾಪೀಸ್ ಏನಿರುತ್ತೆ ಅದನ್ನ ಯೂಸ್ ಮಾಡಿ. ಬಟ್ ಅದರಲ್ಲಿ ಇನ್ನೊಂದು ಏನು ಎಕ್ಸ್ಟ್ರಾ ಅಂದರೆ, ನಾನು ಆಲ್ರೆಡಿ ಹೇಳ್ದಂಗೆ ಅದು ಒಗೆಯೋಕ್ಕೆ ಎಲ್ಲ ಕಷ್ಟ. ಬಟ್ ಎವ್ರಿಡೇ ಅದನ್ನ ವಾಶ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡೋಕ್ಕೆ ಯಾರಾದರೂ ಇದ್ದರೆ ಮನೇಲಿ, ಸೊ ಈ ಡೈಪರ್ ಫ್ರೀ ಟೈಮ್ ಏನಿದೆ ಸೊ ಅದನ್ನ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅದು ಮಾಡೋದ್ರಿಂದ ರ್ಯಾಷಸ್ ಆಗದೇ ಇರೋ ಥರ ಅವಾಯ್ಡ್ ಆಗುತ್ತೆ ಫುಲ್ಲು. ಆಗಿದ್ರೂ ಬೇಗ ರಿಕವರ್ ಆಗೋಕ್ಕೆ ಅಥವಾ ರ್ಯಾಷಸ್ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಡೈಪರ್ ಫ್ರೀ ಟೈಮು. ಆದಮೇಲೆ ಡೈಪರ್ ಏರಿಯಾ ಏನಿದೆ ಅದನ್ನ ನೀಟಾಗಿ ಕ್ಲೀನ್ ಮಾಡಿ. ಲೈಕ್ ಫಾರ್ ಎಕ್ಸಾಂಪಲ್ ಪಾಪು ಪಾಟಿ ಅಥವಾ ಸೂಸು ಮಾಡಿರುತ್ತೆ ಅಂದರೆ ಅದನ್ನು ಯೂಶ್ವಲಿ ವೆಟ್ ನ್ಯಾಪೀಸ್ ಯೂಸ್ ಮಾಡಬೇಡಿ ಅಂತಲೇ ಹೇಳೋದು ಡಾಕ್ಟ್ರು, ಅಥವಾ ಎಲ್ಲರೂ ಹೇಳೋದು ಅದನ್ನೇ, ವೆಟ್ ನ್ಯಾಪೀಸ್ ಯೂಸ್ ಮಾಡಬೇಡಿ ಅಂತ. ಯಾಕಂದರೆ ಅದರಲ್ಲಿ ಒಂದಷ್ಟು ಪರ್ಫ್ಯೂಮ್ಸ್ ಇರುತ್ತೆ, ಅಥವಾ ಒಂದಷ್ಟು ಬೇರೆ ಎಲಿಮೆಂಟ್ಸ್ ಯೂಸ್ ಮಾಡಿರ್ತಾರೆ. ಸೊ ಅದು ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ ಪಾಪುಗೆ. ಸೊ ಅದಕ್ಕೆ ವೆಟ್ ನ್ಯಾಪೀಸ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ವೆಟ್ ಕ್ಲಾತ್ಸ್ ಬರುತ್ತೆ ಅಥವಾ ಕಾಟನ್ ಬರುತ್ತೆ, ಸೊ ಅದನ್ನ ಬೆಚ್ಚಗಿರೋ ನೀರಲ್ಲಿ ಅದ್ದಿ ಕ್ಲೀನ್ ಮಾಡಿ ಡೈಪರ್ ಏರಿಯಾನ ಪಾಟಿ ಮಾಡಿದರೆ. ಸೊ ಆವಾಗ ಸ್ವಲ್ಪ 1 2 minutes ಬಿಟ್ಟು ಅದು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಡೈಪರ್ನ ಚೇಂಜ್ ಮಾಡಿ, ಅಥವಾ ಡೈಪರ್ ಫ್ರೀ ಟೈಮ್ ಕೊಡ್ತೀವಿ ಅಂದರೆ ಸ್ವಲ್ಪ ಹೊತ್ತು ಹಂಗೆ ಬಿಡಿ. ಸೊ ಅದು ಬೇಗ ಡೈಪರ್ ರ್ಯಾಷಸ್ ಹೋಗೋಕ್ಕೆ ಅಥವಾ ಡೈಪರ್ ರ್ಯಾಷಸ್ ಆಗದೇ ಇರೋ ಥರ ಅವಾಯ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನಾನು ಪರ್ಸ್ನಲಾಗಿ ಬಂದರೆ ನಾನು ಜಾಸ್ತಿ ನ್ಯಾಪೀಸ್ ಯೂಸ್ ಮಾಡೋದು ಅಥವಾ ಕ್ಲಾತಿಂದ ಕ್ಲೀನ್ ಮಾಡೋದು ಸ್ವಲ್ಪ ಕಡಿಮೆನೇ. ಸೊ ಆಲ್ಮೋಸ್ಟ್ ಆಲ್ ದ ಟೈಮ್ ನಾನು ವೆಟ್ ಟಿಶ್ಯೂಸೇ ಯೂಸ್ ಮಾಡ್ತೀನಿ. ಸೊ ಇವಾಗ ವೆಟ್ ಟಿಶ್ಯೂಸ್ ಯೂಸ್ ಮಾಡ್ತೀನಿ ಅಂತ ಅಂದರೆ ಏನು ಮಾಡಬೇಕು ಅಂದರೆ, ನಾವು 100% ವಾಟರ್ ವೆಟ್ ವೈಪ್ಸ್ನ ಯೂಸ್ ಮಾಡಬೇಕು. ಸೊ ನಾನು ಯೂಸ್ ಮಾಡೋದು ಇದು ಮದರ್ ಸ್ಪರ್ಶ ಅವ್ರದ್ದು. ಸೊ ಇದನ್ನ ನಾನು ನೈಟ್ ಟೈಮಲ್ಲಿ ಯೂಸ್ ಮಾಡ್ತಿದ್ದೆ. ಐ ಡಿಂಟ್ ಫೀಲ್ ಎನಿಥಿಂಗ್ ಅಲರ್ಜಿ ಅಥವಾ ಏನು ಎಫೆಕ್ಟ್ ಆಗ್ತಿದೆ ಅಂತ ಏನು ಅನಿಸಿಲ್ಲ ನನಗೆ ತುಂಬ ಇಷ್ಟ ಇದೆ ಡೈಪರು. ನಂಗೆ ತುಂಬ ಇಷ್ಟ ಇದು ವೆಟ್ ವೈಪ್ಸು. ಸೊ ಇದನ್ನೇ ನಾನು ಇವಾಗಲೂ ಯೂಸ್ ಮಾಡೋದು, ಅವಿಗೂ ಇದನ್ನೇ ಯೂಸ್ ಮಾಡೋದು. ಸೊ ಈಗ ನನ್ನ ಪಾಪು ಇದನ್ನೇ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ಮೆನ್ಷನ್ ಮಾಡಿದ್ದಾರೆ 99% ಪ್ಯೂರ್ ವಾಟರ್ ಅಂತ. ಸೊ ಈ ಜಸ್ಟ್ ವಾಟರು, ಇಟ್ ಜಸ್ಟ್ ಲುಕ್ಸ್ ಲೈಕ್ ಅ ಕ್ಲಾತ್. ಸೊ ಈ ವೆಟ್ ಕ್ಲಾತ್ಸ್ ಏನಿದೆ ಸೊ ಅದೇ ಥರ ಇದೆ ಇದು ಆಲ್ಮೋಸ್ಟು. ಅದಕ್ಕೆ ನಾನು ಆಲ್ಮೋಸ್ಟ್ ಆಲ್ ದ ಟೈಮ್ ನಾನು ಇದನ್ನೇ ಯೂಸ್ ಮಾಡೋದು, ಈಚೆ ಹೋದ್ರು ಮನೇಲಿದ್ರೂ.
ಇದನ್ನೇ ಯೂಸ್ ಮಾಡ್ತೀನಿ. ಸೊ ನನಗೆ ಏನು ಅಷ್ಟೊಂದು ಡಿಫ್ರೆನ್ಸ್ ಅನಿಸಿಲ್ಲ ಅಥವಾ ಇದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿದೆ ಅಂತ ಅನಿಸಿಲ್ಲ. ಸೊ ನೀವೇನಾದರೂ ಈ ಥರ ಕ್ಲಾತ್ಸ್ ಯೂಸ್ ಮಾಡೋಕ್ಕೆ ಕಷ್ಟ ಆಯಿತು ಅಂದರೆ ಐ ಥಿಂಕ್ ಯು ಕ್ಯಾನ್ ಗೋ ಫಾರ್ ದಿಸ್ ವೆಟ್ ವೈಪ್ಸ್. ಸೊ ಇವಾಗ ಓಕೆ, ನೀವು ಕ್ಲಾತ್ಸ್ ಯೂಸ್ ಮಾಡ್ತೀನಿ ಅಂದರೆ ಈ ಥರ ಕ್ಲಾತ್ಸ್ ಬರುತ್ತೆ ನೋಡಿ. ಸೊ ಇದು ಒಂದು ಬ್ಯಾಂಬೂ ಬೇಸ್ಡ್ ಕ್ಲಾತು. ಸೊ ಈ ಥರ ಸ್ಮೂತಾಗಿರೋ ಕ್ಲಾತಲ್ಲಿ ಸ್ವಲ್ಪ ಬಿಸಿ ನೀರು ಏನಿರುತ್ತೆ, ಸೊ ಆ ಬಿಸಿ ನೀರಲ್ಲಿ ಅಜ್ಜಿ ಸ್ವಲ್ಪ ಡೈಪರ್ ಏರಿಯಾನ ಕ್ಲೀನ್ ಮಾಡಿ, ಆಮೇಲೆ ಸೇಮ್ ಈ ವೆಟ್ ಕ್ಲಾತ್ಸ್ನೇ ಮುಖ ಒರೆಸೋಕ್ಕೂ ಯೂಸ್ ಮಾಡಿ, ಸೇಮ್ನೇ ಡೈಪರ್ ಏರಿಯಾ ಕ್ಲೀನ್ ಮಾಡೋಕ್ಕೂ ಯೂಸ್ ಮಾಡಬೇಡಿ. ಸೊ ಎರಡು ಸಪ್ರೇಟ್ ಯೂಸ್ ಮಾಡಿ. ಸೊ ನೀವು ಮುಖ ಕ್ಲೀನ್ ಮಾಡ್ತೀವಿ ಅಂದರೆ ಅದು ಬೇರೆ ಕ್ಲಾತ್ ಯೂಸ್ ಮಾಡಿ, ಇದಕ್ಕೆ ಡೈಪರ್ ಏರಿಯಾ ಕ್ಲೀನ್ ಮಾಡೋಕ್ಕೆ ಬೇರೆ ಕ್ಲಾತ್ ಇಟ್ಕೊಳ್ಳಿ. ಸೊ ಎರಡನ್ನೂ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇವಾಗ ನೆಕ್ಸ್ಟ್ ಒನ್ ಬಂದು ಪ್ರಿವೆಂಟ್ ಮಾಡೋಕ್ಕೆ ಅಥವಾ ರ್ಯಾಷಸ್ ಕಡಿಮೆ ಆಗೋಕ್ಕೆ ಯು ಕ್ಯಾನ್ ಯೂಸ್ ಡೈಪರ್ ಕ್ರೀಮ್ಸ್ ಅಥವಾ ಡೈಪರ್ ರ್ಯಾಶ್ ಕ್ರೀಮ್ ಅಂತ ಬರುತ್ತೆ. ಸೊ ಆ ಥರ ರ್ಯಾಶ್ ಕ್ರೀಮ್ನ ಯೂಸ್ ಮಾಡಿ. ಸೊ ನಾನು ಬಂದು ಇದೆರಡು ಯೂಸ್ ಮಾಡ್ತೀನಿ ಸದ್ಯಕ್ಕೆ. ಇದು ಡಾಕ್ಟ್ರೇ ಬರ್ಕೊಟ್ಟಿದ್ದು, ಅದು ಬಿಟ್ಟರೆ ನಾನು ಸೆಬಾವೆಂಟ್ ಅವ್ರದ್ದು ಜಾಸ್ತಿ ಯೂಸ್ ಮಾಡಿದ್ದೀನಿ. ಸೊ ಇದು ಒಂದು ಸೊ ಇದನ್ನು ನೀವು ಇವಾಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ನೀವು ಆಲ್ರೆಡಿ ರ್ಯಾಷಸ್ ಇದೆ ಅಂತ. ಸೊ ರ್ಯಾಷಸ್ ಇದ್ದರೆ ಎವ್ರಿ ಟೈಮ್ ನೀವು ಪಾಪಗೆ ಡೈಪರ್ ಚೇಂಜ್ ಮಾಡೋಕ್ಕಿಂತ ಮುಂಚೆ ಈ ಡೈಪರ್ ರ್ಯಾಶ್ ಕ್ರೀಮ್ ಏನಿದೆ ಅದು ರ್ಯಾಶ್ ಕ್ರೀಮ್ ಹಾಕಿ ಆಮೇಲೆ ಚೇಂಜ್ ಮಾಡಿ. ಇವಾಗ ಅಂದ್ಕೊಳ್ಳಿ, ಇವಾಗ ಇನ್ನು ರ್ಯಾಷಸ್ ಆಗಿಲ್ಲ ಅಂತ ಅಂದ್ಕೊಳ್ಳಿ ಪಾಪಗೆ. ಸೊ ಆವಾಗ್ಲೂ ನೀವು ಈ ರ್ಯಾಶ್ ಕ್ರೀಮ್ನ ಯೂಸ್ ಮಾಡಬೇಕು. ನೀವು ನೋಡಿದ್ರೆ ನೋಡಿ, ಆಲ್ಮೋಸ್ಟ್ ಎಲ್ಲ ಖಾಲಿನೇ ಆಗಿಬಿಟ್ಟಿದೆ ಎರಡೂ. ಸೊ ರ್ಯಾಶ್ ಕ್ರೀಮ್ ಯೂಸ್ ಮಾಡಿ, ಅಂದರೆ ಎವ್ರಿ ಟೈಮ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ರ್ಯಾಷಸ್ ಆಗಿಲ್ಲ ಅಂದರೆ ಒಂದು ದಿನಕ್ಕೆ 3 times ಒಂದು ಸ್ಕಿಪ್ ಮಾಡಿ ಇನ್ನೊಂದು ಟೈಮ್ ರ್ಯಾಷಸ್ ಕ್ರೀಮ್ನ ಹಾಕೋಕ್ಕೆ ಟ್ರೈ ಮಾಡಿ. ಸೊ ಆವಾಗ ರ್ಯಾಷಸ್ ಆಗದೇ ಇರೋಂಗೆ ಅವಾಯ್ಡ್ ಮಾಡುತ್ತೆ. ಹೆಂಗೆ ಅಂದರೆ ಇದರಲ್ಲಿ ಜಿಂಕ್ ಅಂಶ ಇರುತ್ತೆ ಯೂಶ್ವಲಿ ರ್ಯಾಶ್ ಕ್ರೀಮಲ್ಲಿ. ಎಲ್ಲಿ ತೋರಿಸ್ತೀನಿ ತಡೀಲಿ, ಜಿಂಕ್ ಅಂತ ಬರೆದಿದೆ ನೋಡಿ, ನಿಮ್ಗೆ ಕಾಣಿಸೋದು. ಸೊ ಇಲ್ಲಿ ಬರೆದಿದ್ದಾರೆ. ಸೊ ಜಿಂಕ್ ಇರುತ್ತೆ. ಸೊ ಈ ಜಿಂಕ್ ಏನು ಮಾಡುತ್ತೆ, ಪಾಪುಗೆ ಡೈಪರ್ ರ್ಯಾಷಸ್ ಆಗದೇ ಇರೋ ಥರ ಅವಾಯ್ಡ್ ಮಾಡುತ್ತೆ. ಸೊ ಇವಾಗ ಯಾವ ಥರ ಕನ್ಸಿಸ್ಟೆನ್ಸಿಲಿ ನಾವು ಅಪ್ಲೈ ಮಾಡಬೇಕು ಅಂದರೆ ಒಂದು ಸ್ವಲ್ಪ ತೊಗೊಂಡು ತೋರಿಸ್ತೀನಿ ನಿಮಗೆ. ಸೊ ಸ್ವಲ್ಪ ತಿಕ್ಕಾಗಿ ಹಾಕಬೇಕು ಕ್ರೀಮ್ನ. ಕೈ ಮೇಲೆ ಹಾಕೊತೀನಿ. ಸೊ ಇಷ್ಟು ತಿಕ್ಕಾಗಿ ಹಾಕಿ ಡೈಪರ್ ಏರಿಯಾಗೆ. ಯಾಕೆ ಅಂದರೆ ಸೊ ಇದ್ರ ಮೇಲೆ ಪಾಪು ಸೂಸು ಮಾಡಿದ್ರು ಅಥವಾ ಪಾಟಿ ಮಾಡಿದ್ರು ನಿಮ್ಮ ಸ್ಕಿನ್ಗೆ ಅಷ್ಟೊಂದು ಟಚ್ ಆಗಲ್ಲ. ಸೊ ಟಚ್ ಆಗದೆ ಇರೋಷ್ಟು ತಿಕ್ಕಾಗಿ ಹಾಕಬೇಕು ಇದನ್ನು ರ್ಯಾಶ್ ಕ್ರೀಮ್ನ. ಸೊ ಆವಾಗ ಪಾಪುಗೆ ರ್ಯಾಷಸ್ ಆಗಿದ್ರೆ ಸೊ ಅದು ಡೈರೆಕ್ಟಾಗಿ ಸೂಸು ಮಾಡಿದಾಗ ಪಾಟಿ ಮಾಡಿದಾಗ ಪಾಪು ಸ್ಕಿನ್ಗೆ ಡೈರೆಕ್ಟಾಗಿ ಟಚ್ ಆಗದೆ ಇರೋ ಥರ ಅವಾಯ್ಡ್ ಆಗುತ್ತೆ. ಸೊ ಆವಾಗ ಆಲ್ರೆಡಿ ಆಗಿದ್ರೆ ಇನ್ಕ್ರೀಸ್ ಆಗಲ್ಲ, ಆಗಿಲ್ಲ ಅಂದರೆ ಆಗದೆ ಇರೋ ಥರ ಅವಾಯ್ಡ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಒಂದು ನಾನು ಆಲ್ರೆಡಿ ಹೇಳ್ದಂಗೆ ಡೈಪರ್ ಫ್ರೀ ಟೈಮ್ ಕೊಡೋಕ್ಕೆ ಟ್ರೈ ಮಾಡಿದಾಗ ಕ್ಲಾತ್ ನ್ಯಾಪೀಸ್ ಏನಿದೆ ಅದನ್ನು ಯೂಸ್ ಮಾಡಿ. ಕ್ಲಾತ್ ನ್ಯಾಪೀಸ್ನ ಯಾವಾಗಲೂ ಬೇಬಿ ಡಿಟರ್ಜೆಂಟ್ ಅಂತ ಸಪ್ರೇಟಾಗಿ ಬರುತ್ತೆ. ಸೊ ಮದರ್ಸ್ ಸ್ಪರ್ಶ್ ಅವ್ರದ್ದೇ ನಾನು ಯೂಸ್ ಮಾಡೋದು ಬೇಬಿ ಡಿಟರ್ಜೆಂಟು ಕ್ಲಾತ್ನ ವಾಶ್ ಮಾಡೋಕ್ಕೆ. ಸೊ ಆ ಥರ ಬೇಬಿ ಡಿಟರ್ಜೆಂಟ್ನೇ ಯೂಸ್ ಮಾಡಿ ಕ್ಲಾತ್ ವಾಶ್ ಮಾಡೋಕ್ಕೆ ಪಾಪುದನ್ನ. ಸೊ ಆವಾಗ ಈ ಥರ ಅಲರ್ಜೀಸು ಅಥವಾ ಇನ್ನು ಬೇರೆ ಥರ ರ್ಯಾಷಸ್ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ. ನಾನು ಬಂದು ಈ 2 ನ್ಯಾಪೀಸ್ನ ಯೂಸ್ ಮಾಡ್ತೀನಿ. ಸೊ ಇದು ಒಂದು ಸೂಪರ್ ವಾಟಮ್ ಅವ್ರದ್ದು. ಸೊ ಇಲ್ಲಿ ನೋಡಿದ್ರೆ ಸ್ವಲ್ಪ ತಿಕ್ಕಾಗಿದೆ, ಅಂದರೆ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದು ವಾಟರ್ನ. ಅಫ್ಕೋರ್ಸ್ ಇಟ್ಸ್ ವಾಟರ್ ಪ್ರೂಫ್ ಇಲ್ಲ, ಒಂದು ಸೈಡ್ ಕ್ಲಾತ್ ಇರೋದು. ಸೊ ಈಚೆಗೆ ವೆಟ್ ಆಗುತ್ತೆ ಇದು, ಬಟ್ 1 ಸಲ 2 ಸಲ ಸೂಸು ಮಾಡಿದ್ರೆ ಸ್ವಲ್ಪ ತಡ್ಕೊಳ್ಳುತ್ತೆ ಇದು. ಸೊ ಇದು ಒಂದು ನಾರ್ಮಲ್ ಬನಿಯನ್ ಕ್ಲಾತ್ ಅಂತಾರೆ ಆ್ಯಕ್ಚುಲಿ. ಸೊ ಐ ಥಿಂಕ್ ಬನಿಯನ್ ಮತ್ತು ಕಾಟನ್ ಎರಡು ಮಿಕ್ಸ್ ಆಗಿದೆ ಅನಿಸುತ್ತೆ. ಸೊ ಆ ಥರ ಕ್ಲಾತ್ ಇದು. ಸೊ ಇದು ತಡ್ಕೊಳ್ಳಲ್ಲ ಸೂಸು ಮಾಡಿದಾಗ. ಇಮಿಡಿಯೇಟ್ ನೀವು ಸೂಸು ಮಾಡಿದ ತಕ್ಷಣ ಚೇಂಜ್ ಮಾಡ್ಕೋಬೋದು, ಬಟ್ ಡೈಪರ್ ಫ್ರೀ ಟೈಮ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ ಇದು. ಸೊ ನಾನು ಆ್ಯಕ್ಚುಲಿ ಪ್ಯೂರ್ ಕಾಟನ್ನ ಯೂಸ್ ಮಾಡಿದ್ದೆ ಈ ಟೈಮಲ್ಲಿ, ಬಟ್ ನನಗೇನೋ ಅದು ಅಷ್ಟೊಂದು ಸಾಫ್ಟಾಗಿಲ್ಲ ಅಂತ ಅನಿಸ್ತು. ಸೊ ಅದಕ್ಕೆ ಈ ಸಲ ನಾನು ಈ ಥರ ಒಂದಷ್ಟು ಇಟ್ಕೊಂಡಿದ್ದೀನಿ. ಸೊ ಈ ಥರದ್ದು ಅಥವಾ ಈ ಥರದ್ದು ಯೂಸ್ ಮಾಡ್ತೀನಿ ನಾನು ಸೆಕೆಂಡ್ ಪಾಪುಗೆ ಇವಾಗ. ಸೊ ಓಕೆ, ಇವಾಗ ಲಾಸ್ಟು ಯಾವ ಥರ ಡೈಪರ್ನ ನಾನು ಯೂಸ್ ಮಾಡೋದು ಅಥವಾ ಯಾವ ಥರ ಡೈಪರ್ ರೆಕಮೆಂಡ್ ಮಾಡ್ತೀನಿ ನಾನು ಪರ್ಸ್ನಲಾಗಿ ಅಂತಂದರೆ, ಸೊ ನಾನು ಅವಿ ಟೈಮಲ್ಲೂ ಯೂಸ್ ಮಾಡಿದ್ದು ಇದೇ ಬ್ರ್ಯಾಂಡು, ಇವಾಗ ಸೆಕೆಂಡ್ ಪಾಪುಗೂ ಯೂಸ್ ಮಾಡಿದ್ದು ಇದೇ ಬ್ರ್ಯಾಂಡು. ಸೊ ನಾನು ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ ಮಧ್ಯ ಲೈಕ್ ಫಾರ್ ಎಕ್ಸಾಂಪಲ್ ಟ್ರಾವೆಲ್ ಮಾಡೋವಾಗ ಸಿಕ್ಕಿಲ್ಲ ಅಂದಾಗ ಆ ಥರ ಸಿಚುವೇಶನ್ಗಳಿಗೆ ಬೇರೆ ಡೈಪರ್ ಯೂಸ್ ಮಾಡಿದ್ದೀನಿ. ಬಟ್ ಆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಬೇಕು ಅಂದರೆ ನನಗೆ ಅದು ಆಗ್ತಾಗಿಲ್ಲ, ಸ್ವಲ್ಪ ಬೇರೆ ಡೈಪರ್ ಆಗ್ತಾಗಿಲ್ಲ, ಸ್ವಲ್ಪ ರ್ಯಾಷಸ್ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾನು ಪ್ಯಾಂಪರ್ಸ್ದು ಆ್ಯಕ್ಟಿವ್ ಬೇಬಿ ಅಂತ ಬರುತ್ತೆ, ನಾನು ಇಮೇಜ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಡೈಪರು ತುಂಬ ಚೆನ್ನಾಗಿದೆ.
ಸೊ ನಾನು ಯಾವಾಗಲೂ ಅದನ್ನೇ ಯೂಸ್ ಮಾಡೋದು. ಸೊ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಈ ಥರ ಬರುತ್ತೆ ಅದು. ಸೊ ಏನಕ್ಕೆ ನಾನು ಇದನ್ನ ರೆಕಮೆಂಡ್ ಮಾಡೋದು ಅಂದರೆ, ಇಲ್ಲೊಂದು ಎಲ್ಲೋ ಲೈನ್ ಕಾಣಿಸ್ತಿದೆ ಅನ್ಸುತ್ತೆ, ಕಾಣಿಸ್ತಿದೆಯಾ ಐ ಡೋಂಟ್ ನೋ ವೆದರ್ ಯು ಕ್ಯಾನ್ ಸಿ ಆರ್ ನಾಟ್. ಸೊ ಇಲ್ಲಿ ಏನಾದರೂ ಎಲ್ಲೋ ಲೈನ್ ಕಾಣಿಸ್ತಿದ್ರೆ ನಿಮಗೆ, ಸೊ ಇದು ಒಂದು ನೀವು ಪಾಪುಗೆ ಓಪನ್ ಮಾಡಿ ಸುಸು ಮಾಡಿದ್ಯಾ ಅಂತ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈ ಎಲ್ಲೋ ಲೈನ್ ಏನಿದೆ ಅದು ಒಂದು ಬ್ಲೂ ಟರ್ನ್ ಆಗುತ್ತೆ ಪಾಪು ಏನಾದರೂ ಸುಸು ಮಾಡಿದರೆ. ಇದು ಒಂದು ಬಿಗ್ಗೆಸ್ಟ್ ಕನ್ಫ್ಯೂಷನ್ನು ಸಂಜೆಗೆ ಆಗ್ಬೋದು, ಯಾರಿಗೆ ಆಗ್ಬೋದು. ಡೈಪರ್ ಚೇಂಜ್ ಮಾಡೋವಾಗ ಎವ್ರಿ ಟೈಮ್ ಕೇಳ್ತಿರ್ತಾರೆ, ಬ್ಲೂ ಇದೆ ಚೇಂಜ್ ಮಾಡಬೇಕಾ, ಎಲ್ಲೋ ಇದೆ ಚೇಂಜ್ ಮಾಡಬೇಕಾ ಡೈಪರ್ನ ಅಂತ. ಇದು ಬಿಗ್ಗೆಸ್ಟ್ ಕನ್ಫ್ಯೂಷನ್ ಅವ್ರಿಗೆ. ಈ ಒಂದು ಪಾಪ ಆಗಿದ್ರೂ ಇನ್ನೂ ಅವನಿಗೆ ರಕ್ತ ನೆನಪಿಲ್ಲ, ಎವ್ರಿ ಟೈಮ್ ಕೇಳ್ತಾನೆ. ಸೊ ಅದು ಏನು ಒಳಗೆ ತೆಗೆದು ನೋಡೋಕ್ಕಿಂತ ಜಸ್ಟ್ ಈಚೆಗಡೆ ನೋಡಿದ್ರೆ ಇದು ಒಂದು ಎಲ್ಲೋ ಏನಿದೆ ಅದು ಬ್ಲೂ ಟರ್ನ್ ಆಗಿದೆ, ಪಾಪ ಸೂಸು ಮಾಡಿದೆ ಅಂತ. ಸೊ ಇಮಿಡಿಯೇಟಾಗಿ ಡೈಪರ್ನ ಚೇಂಜ್ ಮಾಡ್ಬೋದು. ಸೊ ಇದಿಷ್ಟು ಡೈಪರ್ ರ್ಯಾಷಸ್ ಬಗ್ಗೆ. ಸೊ ನನಗೆ ಏನೇನು ಇನ್ಫಾರ್ಮೇಷನ್ ಗೊತ್ತೋ ಅದನ್ನೆಲ್ಲ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಥ್ಯಾಂಕ್ ಯು ಸೋ ಮಚ್ ಇಂಡವರೆಗೂ ವಿಡಿಯೋ ನೋಡಿದ್ದಕ್ಕೆ. ಲವ್ ಯಾ, ಬಾಯ್.